ತಡಿಪಾ. ಆಂಜನೇಯ ಅವರೇ, ಇವತ್ತೊಂದು ಒಳ್ಳೆ ಆಫರ್ ಕೊಡ್ತೇನೆ ನಿಮ್ಗೆ, ಉಪಯೋಗ ಮಾಡ್ಕೊರಿ. ಆಫರ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಯಾವ್ದಾದ್ರು ದೊಡ್ಡ ಆಸೆ ಇದ್ರೆ ಹೇಳ್ರಿ, ನಾ ಈಡೇರಿಸ್ತೇನೆ ಅದನ್ನ. ಯಾವ ಆಸೆನೂ ಇಲ್ಲ. ವೆರಿ ಸ್ಯಾಡ್, ವೆರಿ ಸ್ಯಾಡ್. ಒಳ್ಳೆ ಅವಕಾಶ ತಪ್ಪಿಸ್ಕೊಂಡ್ರಿ ನೀವು ಇವತ್ತು. ಹೋಗ್ಲಿ, ಈಗ ನಿಮ್ ಮುಂದಿರೋ ಗುರಿ ಆದ್ರೂ ಏನು ಅಂತ ಹೇಳ್ರಿಪ್ಪ. ಈಗ ನಮ್ಮ ಮುಖ್ಯಮಂತ್ರಿಗಳು ಏನ್ ನನಗೆ ಖಾತೆ ಕೊಟ್ಟಿದಾರಲ್ಲ, ಆ ಖಾತೆ ಅತ್ಯಂತ ಬಡವರಿಗೆ, ಪೋಷಿತರಿಗೆ, ಅಸ್ಪೃಶ್ಯರಿಗೆ ಉಪಕಾರ ಮಾಡುವಂತ ಖಾತೆ. ಹಂಗಿದ್ರೆ ಈ ಖಾತೆದಾಗ ನಿಮಗ ಬಹಳ ತೃಪ್ತಿ ಐತಿ ಅಂದಂಗ. ಖಾತೆಯಲ್ಲೇ ನನಗೆ ತೃಪ್ತಿ ಇದೆ. ಬೇರೆ ಸ್ಥಾನಮಾನ ಏನು ಬೇಡನ್ರಿಪ್ಪ? ಯಾವ ಸ್ಥಾನಮಾನವೂ ನಮಗೆ ಬೇಡ. ಅಲ್ರಿ, ನಿಮಗ್ CMO DCMO ಸ್ಥಾನ ಕೊಡ್ಸೋನು ಅನ್ಕೊಂಡಿದ್ನಲ್ರಿ ನಾನು. ಖಾಲಿ ಇಲ್ಲ, DCM ಪೋಸ್ಟು ಖಾಲಿ ಇಲ್ಲ, ಮುಖ್ಯಮಂತ್ರಿ ಸ್ಥಾನನೂ ಕೂಡ ಕಾಯಂ ಇಲ್ಲ. ಅದಕ್ಕ ನಿಮಗ ಸದ್ಯಕ್ಕೆ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ ಅಲ್ರಿ. ಮತ್ತ ದಲಿತರಿಗೆ CM ಬೇಕು ಬೇಕು ಅಂತಿದ್ರಲ್ರಿಪ್ಪ. ಮತ್ತೆ ಅದು ಮುಗಿದೋದ ಅಧ್ಯಾಯ. ಹೌದಾ? ಹಂಗಿದ್ರ ಹಾಳಾಗಿ ಹೋಗ್ಲಿ ಬಿಡ್ರಿ. ಅಲ್ಲ, ಇವ್ರ ಯಾರ್ರಿಪ್ಪ? ಲಿಂಬು ಪಕ್ಕಕ್ಕೆ ಇಟ್ಕೊಂಡ್ ಕುಂತಾರಲ್ಲ, ಯಾರ್ರಿ ಇವ್ರ? ಮುಖ ತೋರಿಸ್ರಿ ಸ್ವಲ್ಪ ಇವ್ರದೇ. ಓಹೋ, ನಮ್ಮ ರೋಷನ್ ಬೇಗ ಸಾಹೇಬ್ರು. ಸಾಹೇಬ್ರೆ, ಯಾಕ್ರಿಪ್ಪ ಲಿಂಬು ಹಣ್ಣು ಇಟ್ಕೊಂಡ್ ಕುಂತೀರಿ? ಏನಾತ್ರಿಪ್ಪ ನಿಮ್ಗೆ? ಯಾರ ವಾಮಾಚಾರ ಗಿಮಾಚಾರ ಮಾಡಿಸಿದ್ರನ್ರಿ? ದೃಷ್ಟಿ ಆಗ್ಬಾರ್ದು. ನಮ್ಮ ಅಧ್ಯಕ್ಷರಾದ ಪರಮೇಶ್ವರ್ ಅವರು ನಮ್ಗೆ ಆದೇಶ ಮಾಡಿದ್ದಾರೆ. ಏನಂತ? ಎಲ್ರು ಲಿಂಬು ಇಟ್ಕೊಂಡ್ ಅಡ್ಡಾಡ್ಬೇಕು ಇನ್ಮೇಲೆ ಅಂತನ? ಅಲ್ರಿ, ಅವ್ರ ಯಾಕ ಹಂಗ ಆದೇಶ ಮಾಡಿದ್ರಿ ನಿಮ್ಗ? ಜನರದ ಕುಂದುಕೊರತೆಗಳು ಏನಿದೆ, ಪ್ರಾಬ್ಲಮ್ಸ್ ಏನಿದೆ, ಅದ್ರಲ್ಲಿ ಏನಾದ್ರು ಬಂದ್ರೆ ನೀವು ಪಕ್ಷಕ್ಕೆ ಕಚೇರಿಗೆ ಬರ್ಬೇಕಂತ ಹೇಳಿ ನಮ್ಗೆ ಆದೇಶ ಮಾಡಿದ್ದಾರೆ. ಆದೇಶ ಪ್ರಕಾರ. ಓಹೋ, ಹಿಂಗ ನಿಮ್ಮ ಅಧ್ಯಕ್ಷರು ಇದ್ರ ಜೊತೆ ಮತ್ತಿನ್ನು ಏನೇನ್ ಆದೇಶ ಮಾಡ್ಯಾರಿಪ್ಪ? ನಾನು ಇವತ್ತು ಬೆಳಗ್ಗೆ ಕಚೇರಿಗೆ ಬಂದಿದ್ದೀನಿ. ಹೋಗ್ಲಿ, ಈಗ ಕಚೇರಿಗೆ ಬಂದಿರಿ, ಮುಂದೆ 1 ಗಂಟೆವರೆಗೂ ಇಲ್ಲೇ ಕುತ್ಕೊಂಡಿರ್ತೀನಿ. ಹೋ, ಈ ಮಾತು ಯಾಕೆ ಟೇಬಲ್ ಕುಟ್ಟಿ ಹೇಳ್ತೀರಿಪ್ಪ? ಮಂತ್ರಿಗಳು ನೋಟಿಸ್ ಕಳಿಸಿದಾರೆ ಎಲ್ಲರಿಗೂ, ಈ ಥರ ಮಿನಿಸ್ಟರ್ ಬರ್ತಾ ಇದ್ದಾರೆ ಕ್ಷೇತ್ರಕ್ಕೆ ಅಂತ. ಸರಿರಿಪ್ಪ, ಹೆಂಗೂ ಬಂದಿರಿ ಇವತ್ತ. 1 ಗಂಟೆವರೆಗೂ ಕುಂತು ಊಟ ಬರ್ತೈತೆ, 1 ಗಂಟೆಗೆ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ. ಟೀ ಕೊಟ್ಟನಪ್ಪ. ಇದು ಹೋಗ್ಲಿ ಬಿಡ್ರಿಪ್ಪ. ಅಲ್ರಿ, ಆಗಲ್ಲೇ ಆಂಜನೇಯ ಅವ್ರಿಗೆ ನಾನೊಂದು ಆಫರ್ ಕೊಟ್ಟರೆಪ್ಪ, ಆದ್ರೆ ಅವ್ರಿಗೆ ಯಾವುದು ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ಹೇಳ್ಬಿಟ್ರಿ. ಅದೇನು ಆಸೆ ಬಗ್ಗೆ ಯಾರನ್ನ ಆಸೆ ಇಡ್ಬೇಡಿ ಅಂತ ಹೇಳ್ತಾರೆ. ಹ್ಞೂ ರೀಪ, ಎಲ್ಲರಿಗೂ ಆಸೆ ಇರ್ತದೆ. ನಿಮಗೆ ಏನಾರ ಐತೇನ್ರಿ ಆಸೆ? ನನ್ಗೂ ಆಸೆ ಇದೆ, ಯಾಕಾಗಲ್ಲ? ಬರೋಬರ ಹೇಳಿದ್ರೆ ನೋಡ್ರಿಪ್ಪ, ಇದು ಸತ್ಯವಾದ ಮಾತು. ರಾಜಕೀಯ ಜೀವನದಲ್ಲಿ ಯಾರಿದ್ರು ಸಹ ಅವ್ರಿಗೆ ಒಂದು ಆಸೆ ಇರ್ತದೆ, ಬರೋಬರ ಒಂದು ಏಮ್ ಇರ್ತದೆ. ಇಷ್ಟ ಹೇಳಕ್ ಎಷ್ಟು ನಾಚಿಕೆ ಪಟ್ಕೊಂಡಿರ್ರಿಪ್ಪ ಅವ್ರು, ಆಂಜನೇಯ ಅವರು. ಏನು ಅದಕ್ಕೆ ನಾಚಿಕೆ ಪಡೋದು ಅಂತ ಏನಿಲ್ಲ. ಹೋಗ್ಲಿ, ಇನ್ ಮುಂದೆ ಏನಾರ ಅವಕಾಶ ಸಿಕ್ಕರೆ ನೀವು CM ಗೆ ಹಾಕಿರನ್ರಿಪ್ಪ? ಅದು ಹೈಕಮಾಂಡ್ ಬಿಟ್ಟಿದ್ದು ಸರ್. ಅಲ್ರಿ, ಬೇಕಿದ್ರೆ ಹೈಕಮಾಂಡಿಗೆ ನಾ ಮಾತಾಡ್ತೇನೆ ಬಿಡ್ರಿ. ಸರ್, ಎಲ್ಲ ಹೈಕಮಾಂಡ್ಗೆ ಇದೆ. ಹೈಕಮಾಂಡ್ ಅವರು ಏನ್ ಡಿಸಿಷನ್ ತಗೊಂತಾರೆ ಅದಕ್ಕೆ ನಾವು ತಲೆಬಾಗ್ಸ. ಹೌದಾ? ಹೋಲ್ ಬಿಡ್ರಿ, ಜಾಸ್ತಿ ಮಾತಾಡಿ ನಾ ನಿಮಗೆ ಆಸೆ ಹುಟ್ಟಿಸ್ತಂಗ ಆಕೇತಿ. ಮುಂದೆ ಮಾತಾಡೋಣಂತ, ಈಗ ಬೇಡ. ಈಗ ನಾವು DK ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡೋಣ. ಹಲೋ DK ಅವರೇ, ನಮಸ್ಕಾರ ರೀಪ್ಪ. ಹಲೋ, ಬೆಸ್ಕಾಂ ಅಲ್ಲ? ಹೋಗೋ ನಿನ್ನ, ಬೆಸ್ಕಾಂ ಅಲ್ರಿಪ್ಪ, ನಾನ್ರಿಪ್ಪ. ನಿಮ್ಮ ಕನಸಿನಲ್ಲೂ ಮನಸ್ಸಿನಲ್ಲೂ ಕೂಡ ಬೆಸ್ಕಾಂ ಅಲ್ರಿಪ್ಪ ನಿಮಗೆ. ಹಲೋ, ಎಲ್ಲಿದ್ದೀರಿಪ್ಪ? ವಸಂತ ನಗರದಲ್ಲಿ. ಹೌದಾ? ಫೋನ್ ಕರೆಕ್ಟ್ ಕೇಳಿಸೋಲ್ತು, ನೀವು ಅಲ್ಲೇ ಇರ್ರಿ, ಅಲ್ಲೇ ಬಂದು ನಿಮ್ ಜೊತೆ ಮಾತಾಡೋದೈತಿ, ಬಂದು ಮಾತಾಡ್ತೀನಿ. ಜನಗಳೇ, ಈಗ ನಾ DK ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನ್ ಮಾತಾಡಿದೆ ಅಂತ ನಾಳೆ ನಿಮ್ಗೆ ಹೇಳ್ತೀನಿ. ಟೈಮ್ ಮತ್ತು ಮತ್ತೆ ನಾಳೆ ಸಿಗ್ತೀನಿ, ಬರ್ತೀನಿ. ಬೈ.